सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ओम शांति शांति शांति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे अष्टाभिः सूत्रैः उपनिबद्धे अस्मिन् चतुर्दशे कर्तृधिकरणे तदुपनिबद्धं इदं सूत्रं तृतीयं सूत्रम् इदानीं द्विवारं पठित्वा सूत्रार्थं तद्भाष्यभागं च यथानुग्रहं विचारयामः। इदं सूत्रं पादादितः पञ्चविंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य प्रणम्य अनुग्रहं च प्राप्य प्रकृतं पञ्चत्रिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। प्रथमं तावत् आचार्य शंकर भगवत पूज्यपादानां प्रशस्ति श्लोकमेकं पठामः। ओम विमथ्य वेदोदधितः समुद्धृतं सुरैर्महाब्धेस्तु महात्मना यथा
ತಥಾಮೃತಂ ಜ್ಞಾನಮಿದಂ ಹಿ ಯೇನ ಪುರಾ ನಮಃ ಶಂಕರ ಸೌಮ್ಯಜಾಯ. ಓಂ ವಿಮಥ್ಯ ವೇದೋದಧಿತಃ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಮಹಾತ್ಮನಾ ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ಪುರಾ ನಮಃ ಶಂಕರ ಸೌಮ್ಯಜಾಯ. ತಥಾಮೃತಂ ಜ್ಞಾನಮಿದಂ ಸಮುದ್ಧೃತಂ ಯೇನ ಪುರಾ ನಮಃ ಶಂಕರ ಸೌಮ್ಯಜಾಯ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ಚತುರ್ದಶಂ ಅಷ್ಟಸೂತ್ರಾತ್ಮಕಂ ಕರ್ತೃಧಿಕರಣಂ. ಓಂ ತಸ್ಮಿನ್ ಅಧಿಕರಣೆ ಉಪನಿಬದ್ಧಾನಿ ಸರ್ವಾಣಿ ಸೂತ್ರಾಣಿ ಏಕವಾರಂ ಇದಾನೀಂ ಪಠಾಮಃ. ಓಂ ಕರ್ತಾ ಶಾಸ್ತ್ರಾರ್ಥವತ್ವಾತ್, ಓಂ ವಿಹಾರೋಪದೇಶಾತ್, ಓಂ ಉಪಾದಾನಾತ್, ಓಂ ವ್ಯಪದೇಶಾಚ್ಚಕ್ರಿಯಾಯಾಂ ನ ಚೇನ್ನಿರ್ದೇಶ ವಿಪರ್ಯಯಃ, ಓಂ ಉಪಲಬ್ಧಿವದನಿಯಮಃ, ಓಂ ಶಕ್ತಿ ವಿಪರ್ಯಯಾತ್, ಓಂ ಸಮಾಧ್ಯಭಾವಾಚ್ಚ. ಏತಾನಿ ಸರ್ವಾಣಿ ತಸ್ಮಿನ್ ಕರ್ತೃಧಿಕರಣೆ ಉಪನಿಬದ್ಧಾನಿ ಅಷ್ಟಸೂತ್ರಾಣಿ ಅಥವಾ ಅಷ್ಟೌ ಸೂತ್ರಾಣಿ. ಈ ಅಷ್ಟನ್ ಶಬ್ದ ಇದು. ಅಷ್ಟನ್ ಶಬ್ದಕ್ಕೆ ಪ್ರಥಮ ವಿಭಕ್ತಿನಲ್ಲಿ ಅದು 3 ಲಿಂಗಗಳದು ಪ್ರಯೋಗವಾಗುತ್ತೆ. ಇದಕ್ಕೆ ಪ್ರಥಮ ವಿಭಕ್ತಿ ಏಕವಚನದಲ್ಲಿ ಅಷ್ಟ ಅಥವಾ ಅಷ್ಟೌ ಅಂತ 2 ರೂಪಾನು ಉಂಟು ಇದಕ್ಕೆ. ಆದ್ದರಿಂದ ಅಷ್ಟೌ ಸೂತ್ರಾಣಿ ಅಂತ ಬೇಕಾದ್ರೂ ಹೇಳ್ಬೋದು, ಅಷ್ಟಸೂತ್ರಾಣಿ ಬೇಕಾದ್ರೂ ಹೇಳ್ಬೋದು. ಇರಲಿ, ಯಾತಕ್ಕೆ ಸ್ವಲ್ಪ ಇದನ್ನ ಹೇಳ್ತಾ ಇದ್ದೇನೆ ಅಂದರೆ ನಮಗೆ ಸಂಸ್ಕೃತ ಸ್ವಲ್ಪ ಆ ಒಂದು ಇದು ಬರಲಿ ಅಂತ ಅಷ್ಟೇ, ಮಾತಾಡೋದು ಇದು ಪದಗಳ ಪರಿಚಯ ಆಗುತ್ತೆ ಅಂತ ಅಷ್ಟೇ, ಬೇರೆ ಯಾವ ಉದ್ದೇಶನೂ ಇಲ್ಲ. ನೋಡೋಣ. ಪ್ರಕೃತಂ ಸೂತ್ರಂ ತಸ್ಮಿನ್ ಅಧಿಕರಣೆ ತೃತೀಯಂ ಸೂತ್ರಂ. ತಸ್ಮಿನ್ ಅಧಿಕರಣೆ ಕಸ್ಮಿನ್ ಅಧಿಕರಣೆ ಕರ್ತೃಧಿಕರಣೆ ತೃತೀಯಂ ಸೂತ್ರಂ. ಇದಾನೀಂ ಪಶ್ಯಾಮಃ. ಓಂ ಉಪಾದಾನಾತ್, ಓಂ ಉಪಾದಾನಾತ್. ಉಪಾದಾನಾತ್ ಉಪಾದಾನಾತ್ ಇತಿ ಏಕಪದಾತ್ಮಕಮಿದಂ ಸೂತ್ರಂ. ಉಪಾದಾನಾತ್ ಒಂದೇ ಒಂದು ಪದ ಇರತಕ್ಕಂತಹ ಸೂತ್ರ. ಇದರ ಅನ್ವಯ ಏನು? ಅನ್ವಯಕ್ಕೆ ನಾವು ಈ ಒಂದು ಅಧಿಕರಣದ ವಿಷಯವನ್ನು ನಾವು ಗಮನಕ್ಕೆ ತಂದುಕೊಳ್ಳಬೇಕು. ವಿಷಯ ಯಾವುದೋ ಶಕಾರ, ಮೂರ್ಧನ್ಯ ಶಕಾರ ಯಾವುದಲ್ಲ, ತಾಲವ್ಯ ಶಕಾರ ಅಲ್ಲ. ತಾಲವ್ಯ ಶಕಾರವನ್ನು ಹೇಳಿಬಿಟ್ರೆ ಏನಾಗುತ್ತೆ? ಅದು ಸಂಶಯ ಅಂತ ಆಗ್ಬಿಡುತ್ತೆ. ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷಸ್ತಥೋತ್ತರ ಇದೆಯಲ್ಲ, ಅದು ಈ ಅಧಿಕರಣಕ್ಕೆ ಅದು ಲಕ್ಷಣ, ಅದು ಅಧಿಕರಣ ಲಕ್ಷಣ. ಅದು ಅಲ್ಲಿಗೆ ಏನಾಯಿತು, ಈ ವಿಷಯ ಅಂತ ತಾಲವ್ಯ ಶಕಾರ ಉಪಯೋಗಿಸ್ಬಿಟ್ರೆ ಅದು ಸರಿ ಹೋಗೋದಿಲ್ಲ. ನೋಡಿ, ಸಂಸ್ಕೃತ ಅದಕ್ಕೋಸ್ಕರನೇ ಅದಕ್ಕೆ ತುಂಬ ಸಂಸ್ಕೃತವಾದ ಭಾಷೆ. ನೋಡಿ, ನಾವು ಸಾಮಾನ್ಯವಾಗಿ ಅದನ್ನು ಗಣನೆ ತಂದುಕೊಳ್ಳೋದೇ ಇಲ್ಲ. ಆದರೆ ಕೆಲವರು ಸಂಸ್ಕೃತ ಭಾಷೆಯಲ್ಲಿ ಉಪನ್ಯಾಸ ಮಾಡ್ತಾರೆ ನೋಡಿ, ಅದನ್ನು ಕೇಳಿ. ಅವರು ಸ್ಪಷ್ಟವಾಗಿ ವಿಷಯ ಮತ್ತು ವಿಷಯ ಎರಡೂ ಕೂಡ ಸ್ಪಷ್ಟವಾಗಿ ಪ್ರಯೋಗ ಮಾಡ್ತಾರೆ. ನಾನು ಇಲ್ಲಿ ಕೇಳಿದಾಗ ಇಂಥದ್ದನ್ನೆಲ್ಲ ನೋಡ್ತಾ ಇರ್ತೇನೆ, ಹೇಗೆ ಪ್ರಯೋಗ ಮಾಡ್ತಾರೆ ಅಂತ. ಬಹಳ ಸ್ಪಷ್ಟವಾಗಿ ಕರೆಕ್ಟಾಗಿ ಪ್ರಯೋಗ ಮಾಡ್ತಾರೆ. ನಾವು ಅದೇ ರೀತಿ ಪ್ರಯೋಗ ಮಾಡಿದ್ರೆ ಕಲ್ತ್ಕೋಬೇಕು. ಸುಮ್ಮನೆ ಏನೋ ವಿಷಯ ಆದ್ರೇನ್ರಿ, ವಿಷಯ ಆದ್ರೇನ್ರಿ, ಯಾವುದು ಅದಲ್ಲ. ಇರಲಿ, ಈ ಒಂದು ಅಧಿಕರಣದ ವಿಷಯ ಏನು ಅಂತಕ್ಕಂಥದ್ದು ನಾವು ನೋಡಬೇಕು. ಏನು ವಿಷಯ ಅಂತಂದರೆ, ಇಲ್ಲಿ ಹಿಂದಿನ ಅಧಿಕರಣಕ್ಕೆ ಸಂಬಂಧಪಟ್ಟಂತೆ ಇದು ಯಾವ ಪ್ರಕರಣ? ಜೀವ ಪ್ರಕರಣ.
ಹಿಂದಿನ ಅಧಿಕರಣದಲ್ಲಿ ಜೀವನನ್ನ ಕುರಿತು ವಿಚಾರ ಮಾಡ್ತಾ ಜೀವನು ಎಷ್ಟು ಪರಿಮಾಣದವನು ಎಂಬುದಾಗಿ ಜೀವನ ಪರಿಮಾಣವನ್ನ ವಿಚಾರ ಮಾಡಿದ್ದಾಯಿತು. ಪೂರ್ವ ಪಕ್ಷ ಏನು ಹಾಕಿದ್ರು? ಜೀವನು ಅಣುಪ್ರಮಾಣನಲ್ಲ. ನಾಯಂ ಜೀವ ಅಣುಪ್ರಮಾಣಕ. ನಾಯಂ ಜೀವ ಅಣುಪ್ರಮಾಣಕ ಅಯಂ ಜೀವ ನ ಅಣುಪ್ರಮಾಣಕ. ಮತ್ತೆ ಕಿಂತು ಏನು ಮಧ್ಯಮ ಪರಿಮಾಣನ? ಮಧ್ಯಮ ಪರಿಮಾಣ ಅಂದರೆ ಶರೀರ ಪರಿಮಾಣನ? ಶರೀರ ಪರಿಮಾಣನೂ ಅಲ್ಲ ಅಂತ ಅನ್ನೋದನ್ನ ಹಿಂದೆ ಅರ್ಹತ ಸಮಯದಲ್ಲಿ, ಅರ್ಹತ ಸಮಯ ಅಂದರೆ ಯಾವುದು? ಜೈನ ಸಮಯ. ಜೈನ ಸಮಯ ಅಂದರೆ ಏನು? ಜೈನ ಪ್ರಕರಣ, ಜೈನ ಸಿದ್ಧಾಂತದ ಪ್ರಕರಣ, ಅದರಲ್ಲಿ ಅದನ್ನು ನಿರಾಕರಣೆ ಮಾಡಿದ್ದಾಗಿತ್ತು. ಯಾವುದು? ಜೀವನು ಶರೀರ ಪರಿಮಾಣನಲ್ಲ ಎಂಬತಕ್ಕಂಥದ್ದು. ಇರ್ತಕ್ಕಂಥದ್ದು ಮೂರೇ ಪರಿಮಾಣ. ಒಂದು ಅಣು ಪರಿಮಾಣ, ಇನ್ನೊಂದು ಮಧ್ಯಮ ಪರಿಮಾಣ ಶರೀರ ಪರಿಮಾಣ, ಇನ್ನೊಂದು ಮಹತ್ ಪರಿಮಾಣ. ಎರಡೂ ಅಲ್ಲ ಅಂತ ಆದಮೇಲೆ ಅವಶೇಷ ನ್ಯಾಯದಂತೆ ಏನಾಗಬೇಕು? ಮಹತ್ ಪರಿಮಾಣ. ಅದನ್ನು ಸಿದ್ಧ ಮಾಡಿದ್ದಾಗಿತ್ತು. ಈ ಜೀವನು ಮಹತ್ ಪರಿಮಾಣ ಎಂದು ಸಿದ್ಧ ಮಾಡಿದಾಗ ನಮಗೆ ಏನು ಅರ್ಥವಾಗುತ್ತೆ? ಅದರ ವಿವಕ್ಷಿತ ಅಂಶ ಏನು? ಯಾಕೆ ಮಾಡಿದ್ರು? ಜೀವ ಅಂತಕ್ಕಂಥ ಒಂದು ಸ್ವತಂತ್ರವಾದ ವಸ್ತುವೇ ಇಲ್ಲ ಅಂತೆಲ್ಲ ಹೇಳಿಬಿಟ್ಟು ಎಲ್ಲ ಮಾಡಿಬಿಟ್ಟು ಜೀವನ ಪರಿಮಾಣವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ನೋಡಿ, ಈ ಜೀವ ಅಂತಕ್ಕಂಥದ್ದು ಪ್ರಸಿದ್ಧವಾಗಿ ವ್ಯವಹೃತವಾಗಿರತಕ್ಕಂತಹ ತತ್ವ. ಪ್ರಸಿದ್ಧ, ಅತ್ಯಂತ ಪ್ರಸಿದ್ಧ. ಯಾಕೆಂದರೆ ಕರ್ತೃತ್ವ, ಭೋಕ್ತೃತ್ವ ಎಲ್ಲ ಇವನಿಗೇನೆ. ಹೌದು ತಾನೆ? ನಾನು ಮಾಡಿದೆ, ನಾನು ಅನುಭವಿಸ್ತೆ. ಎಲ್ಲವೂ ಪೂರ್ತಿ ಸಂಸಾರವೆಲ್ಲವೂ ಕೂಡ ಇವನಿಗೇನೆ. ಇದೇನಾಗಿದೆ? ಅತ್ಯಂತ ಪ್ರಸಿದ್ಧವಾಗಿ ನಮಗೆಲ್ಲರ ಅನುಭವದಲ್ಲೂ ಇದೆ. ಆದ್ದರಿಂದ ಇದನ್ನು ತಗೊಂಡಿದ್ದಾರೆ. ಇದನ್ನು ತಗೊಂಡು ಇದರ ಮೂಲಕವಾಗಿ ಜೀವನ ಪರಮಾರ್ಥ ತತ್ವವನ್ನು ಸಿದ್ಧ ಮಾಡುತ್ತಾರೆ ಇಲ್ಲಿ ಈ ಭಾಗದಲ್ಲಿ. ಹಿಂದೆ ಏನು ಮಾಡಿದ್ರು? ಜೀವನ ಪರಮಾರ್ಥ ತತ್ವವನ್ನು ಸಿದ್ಧ ಮಾಡಿದ್ರು. ಏನು? ಜೀವನು ಅಣುಪರಿಮಾಣನಲ್ಲ, ಶರೀರ ಪರಿಮಾಣನಲ್ಲ, ಮಹತ್ ಪರಿಮಾಣ ಅಂತಂತ. ಏನು ಇದನ್ನು ಏನು ತಿಳಿದುಕೊಂಡಾಗಾಯಿತು? ಅವ್ರ ವಿವಕ್ಷಿತ ಅಂಶ ಏನು ಅಂತ ಹೇಳಿದ್ರೆ, ನೋಡ್ರಿ, ಬ್ರಹ್ಮನೂ ಮಹತ್ ಪರಿಮಾಣ. ಇವೆಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಮಾತ್ರ ಅಷ್ಟೇ. ಅದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಹೌದು ತಾನೆ? ಯಾಕೆ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು? ನಮ್ಗೆ ಅರ್ಥ ಉಪದೇಶ ಬೇಕಾದ್ರೆ ನಾವಿನ್ನೂ ಆಗಿಲ್ವಲ್ಲ, ಬ್ರಹ್ಮಜ್ಞಾನಿಗಳಾಗಿಲ್ವಲ್ಲ ನಾವು. ಅದಕ್ಕೋಸ್ಕರ ನಾವು ಈಗ ಸಂಸಾರಿಗಳಾಗಿದ್ದೇವಲ್ಲ, ಈ ಒಂದು ಸ್ಥಿತಿಯಿಂದ ಮಾತಾಡ್ತಾ ಇದ್ದಾರೆ ಅಷ್ಟೆ. ನಮ್ಮ ಸ್ಥಿತಿಗೆ ಬಂದು ಮಾತನಾಡ್ತಾ ಇದ್ದೀವಿ. ಅದು ನಮಗೆ ಹೇಗೆ ಅರ್ಥವಾಗುತ್ತೆ? ನೋಡಿ, ಇವಾಗ ಎಲ್ಲಿಂದಲೋ ಒಬ್ಬ ಬಂದ, ಯಾವಾರು ಉತ್ತರ ಅಮೇರಿಕಾದಿಂದ ಬಂದ. ಅವನು ಏನು ಮಾಡ್ದ? ಯಾರೋ ಒಂದು 4 ಜನ ಬಂದರು, ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ. ನಮಗೇನೂ ಅರ್ಥವಾಗ್ತಾ ಇಲ್ಲ. ಆದರೆ ಅವ್ರು ಏನೋ ಹೇಳಬೇಕು ಅಂತ ಬಹಳ ಇಷ್ಟ. ಏನೋ ಅವ್ರು ಹೇಳಬೇಕು, ನಮಗೆ ಹೇಳಬೇಕು, ಅವರ ದೇಶದ ಬಗ್ಗೆ ಏನೋ ಹೇಳಬೇಕು ಬಹಳ ಇಷ್ಟ. ಏನೋ ಮಾತಾಡ್ತಾರೆ, ಆಗ್ತಾ ಇಲ್ಲ, ನಮಗೆ ಏನೂ ಅರ್ಥವಾಗ್ತಾ ಇಲ್ಲ. ಏನು ಮಾಡಬೇಕು ಅವರು? ಏನು ಮಾಡಬೇಕು ಅಂದರೆ, ನಾವು ಇಲ್ಲಿ ಯಾವ ಭಾಷೆಯಿಂದ ವ್ಯವಹಾರ ಮಾಡ್ತೇವೋ ಆ ಭಾಷೆಯಿಂದ ಅವ್ರು ಹೇಳಿದಾಗ ಅವರ ಅನುಭವ ನಮಗೆ ಅರ್ಥವಾಗುತ್ತೆ. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಪರಮಾತ್ಮನ ಅನುಭವ ಅದ್ಯಾವುದೋ, ಅದು ನಮಗೆ ಆ ಭಾಷೆ ಗೊತ್ತಿಲ್ಲ, ಏನೂ ಅರ್ಥವಾಗೋದಿಲ್ಲ. ಯಾವ ಭಾಷೆ ಅದು? ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತ ಪ್ರಜ್ಞಂ ನ ಪ್ರಜ್ಞಂ ನ ಪ್ರಜ್ಞಾನಘನಂ. ಅಯ್ಯಯ್ಯೋ, ಎಲ್ಲ ನಾನಾ ಇದೇನ್ರಿ ಇದು? ಗೊತ್ತಾಗೋದಿಲ್ಲ. ಅದಕ್ಕೇನು ಮಾಡಬೇಕು? ನಮ್ಮ ದೇಶ ಭಾಷೆಗೆ ಬಂದು ಹೇಳಬೇಕು. ಅದನ್ನೇ ಹೇಳ್ತಾ ಇದ್ದಾರೆ. ನಮ್ಮ ದೇಶ ಭಾಷೆ ಅಂತಂದ್ರು ಒಂದೇ, ಅಧ್ಯಾರೋಪ ಮಾಡಿ ಹೇಳ್ತಕ್ಕಂಥದ್ದು ಅಂದ್ರು ಒಂದೇ. ಹೌದು ತಾನೆ? ನಮ್ಮ ದೇಶವಾಯಿತು ನಮಗೆ ಅದರ ಪ್ರಕಾರ ಜೀವತ್ವವನ್ನು ಒಪ್ಪಿಕೊಂಡು, ನಮ್ಮ ದೃಷ್ಟಿಯಿಂದ ಜೀವತ್ವವನ್ನು ಒಪ್ಪಿಕೊಂಡು ಅದನ್ನು ಹೇಳ್ತಾ ಇದ್ದಾರೆ. ಜೀವನಿಗೆ ಮಹತ್ ಪರಿಮಾಣ ಅಂತ ಗೊತ್ತಾಯಿತು. ಮಹತ್ ಪರಿಮಾಣ ಅಂತ ಗೊತ್ತಾದ್ದರಿಂದ ಏನು ಸಿದ್ಧವಾಯಿತು ಅಂತ ಹೇಳಿದ್ರೆ,
ನೋಡ್ರಿ, ಬ್ರಹ್ಮವೂ ಮಹತ್ ಪರಿಮಾಣ, ಜೀವನೂ ಮಹತ್ ಪರಿಮಾಣ ಅಂದರೆ ಏನಾಯಿತು ಅರ್ಥ? ಅಂದರೆ ಎರಡೂ ಕೂಡ ಬೇರೆಯಲ್ಲ, ಒಂದೇ ವಸ್ತು ಅಂತ ಹೇಳುದು. ಈಗ ನೋಡಿ, ಯಾವುದೋ ಒಬ್ಬ ವಸ್ತು ಇದ್ದಾನೆ, ಒಬ್ಬ ಇದ್ದಾನೆ, ಅವನಿಗೂ ಒಂದೇ ಗುಣವನ್ನು ಹೇಳಿ, ಇನ್ನೊಬ್ಬ ಒಂದು ಯಾವುದೋ ಹೆಸರು ಹೇಳಿ ಅವನಿಗೂ ಅದೇ ಗುಣ ಹೇಳಿದಾಗ ಏನು ಎರಡು ಒಂದೇ ಅಂತ ಗೊತ್ತಾಗುತ್ತೆ ಅಷ್ಟೆ. ಹಾಗಾಗಿ ಇವನು ಮಹತ್ ಪರಿಮಾಣ, ಅವನು ಮಹತ್ ಪರಿಮಾಣ ಅಂತ ಸಿದ್ಧವಾದಾಗ, ಓಹೋ ಇದು ಅದು ಒಂದೇ ಅಲ್ಲ ಹಾಗಾದರೆ, ಹೌದು ಒಂದೇನೆ. ಅದನ್ನು ಹೇಳುವುದಕ್ಕೆ ನಾವು ಈ ಒಂದು ಪರಿಮಾಣವನ್ನು ಹೇಳಿದ್ದು ನಿಮಗೆ, ಅಧ್ಯಾರೋಪ ದೃಷ್ಟಿಯಿಂದ ಅಷ್ಟೆ. ಅದೇ ಒಂದು ಪ್ರಕರಣದಲ್ಲಿ ಈಗ ಹೇಳ್ತಾ ಇದ್ದಾರೆ, ಪರಿಮಾಣದ ದೃಷ್ಟಿಯಿಂದ ಆಯಿತು. ಆದರೆ ಪರಿಮಾಣ ಹೋಗಲಿ ಸ್ವಾಮಿ, ಪರಿಮಾಣ ಯಾರಿಗೂ ಗೊತ್ತಾಗಲ್ಲ. ಜೀವ ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾನ? ಏನೂ ಕಾಣೋದಿಲ್ಲ. ಅವನೇ ಪ್ರತ್ಯಕ್ಷವಾಗಿಲ್ಲ ಅಂದಮೇಲೆ ಅವನ ಪರಿಮಾಣ ಹೇಗೆ ನಾವು ನೋಡೋದು? ಅದೆಲ್ಲ ಬೇಡ ಸ್ವಾಮಿ, ನಮ್ಮ ಊಹೆಗೆ ಸಂಬಂಧಪಟ್ಟಿದ್ದಾವೆಲ್ಲ. ಅಥವಾ ಅನುಮಾನ ಪ್ರಕರಣದಿಂದ ಸಿದ್ಧ ಮಾಡಬಹುದು, ಅಥವಾ ತರ್ಕ ಪ್ರಮಾಣದಿಂದ ಸಿದ್ಧ ಮಾಡಬಹುದು. ಬೇಡ ಅದು. ನಮಗೆ ಪ್ರತ್ಯಕ್ಷ ಪ್ರಮಾಣ ಹೇಳಿ ಸ್ವಾಮಿ, ಪ್ರತ್ಯಕ್ಷ ಪ್ರಮಾಣ ಬೇಕು ನಮಗೆ. ನಮ್ದು ಯಾವುದು ಅನುಮಾನ ಆಗಮ ಎಲ್ಲ ಬೇಡ ನಮಗೆ. ಅಂದರೆ ಆಯ್ತಪ್ಪ, ಪ್ರತ್ಯಕ್ಷ ಪ್ರಮಾಣವನ್ನು ಹೇಳ್ತಾ ಇದ್ದೇವೆ. ಜೀವನು ಸಂಸಾರಿ, ಅವನು ಕರ್ತೃ, ಅವನು ಭೋಕ್ತೃ ಅಂತಕ್ಕಂಥದ್ದು ನಿನಗೆ ಪ್ರತ್ಯಕ್ಷ ಪ್ರಮಾಣ ಗೋಚರವಾಗ್ತಾ ಇದೆಯಲ್ಲಪ್ಪ. ಹೌದು ಸ್ವಾಮಿ, ಆಗ್ತಾ ಇದೆ. ನಾನಲ್ವ ಮಾತಾಡ್ತಾ ಇರೋನು, ನಾನು ಅನುಭವಿಸ್ತಾ ಇರೋನು, ಇದನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ. ನೋಡಪ್ಪ, ಜೀವನು ಕರ್ತೃವಲ್ಲ, ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಇಲ್ಲ. ಅಲ್ಲಿಗೇನಾಯಿತು? ಜೀವನಿಗೆ ಕರ್ತೃತ್ವ ಇಲ್ಲ ಅಂತಂದ್ರು ಒಂದೇ, ಜೀವ ಪರಮಾತ್ಮನೋ ಅಭೇದ ಅಸ್ಮಿನ್ ಪ್ರಕರಣೆ ಉಚ್ಯತೆ ಅಂತಂದ್ರೆ ಒಂದೇ. ಇಲ್ಲಿ ಜೀವ ಮತ್ತು ಪರಮಾತ್ಮರುಗಳಿಗೆ ಅಭೇದವನ್ನು ಹೇಳುವುದಕ್ಕಾಗಿ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಆ ಜೀವನ ಕರ್ತೃತ್ವ ಇದೆಯಲ್ಲ, ಕರ್ತೃತ್ವ ಇಲ್ಲ ಅಂತ ಅನ್ನೋದು ಹೇಗೆ ಅಂತಂದರೆ, ಅದಕ್ಕೆ ಹಿಂದೆ 2 ಸೂತ್ರಗಳು ಕಾರಣ ಹೇಳಿದ್ರು. ಈಗ 3ನೆಯ ಸೂತ್ರದಿಂದ ಜೀವನು ಕರ್ತೃವಲ್ಲ ಎಂಬತಕ್ಕಂಥ ಕಾರಣವನ್ನು ಹೇಳ್ತಾ ಇದ್ದಾರೆ. ಯಾವುದು ಸೂತ್ರ? ಓಂ ಉಪಾದಾನಾತ್ ಅಂತ. ಅಲ್ಲಿಗೆ ನಾವೇನು ಸೇರಿಸ್ಕೋಬೇಕು ಇದಕ್ಕೆ ಅನ್ವಯ ಮಾಡುವಾಗ? ಉಪಾದಾನಾತ್. ಉಪಾದಾನ ಅಂದ್ರೆ ಏನು? ಉಪಾದಾನ ಅಂದರೆ ತೆಗೆದುಕೊಳ್ಳುವುದು ಅಂತ ಅರ್ಥ, ಸ್ವೀಕಾರ ಮಾಡುವುದು ಅಂತ ಅರ್ಥ. ಉಪಾದಾನ ಅಂದರೆ ತೆಗೆದುಕೊಳ್ಳುವುದು. ಉಪಾದಾನಾತ್ ಅಂದರೆ ತೆಗೆದುಕೊಳ್ಳುವುದರಿಂದ ಅಂತ ಅರ್ಥ ಆಯಿತು. ತೆಗೆದುಕೊಳ್ಳುವುದರಿಂದ ಅಂದರೆ ತೆಗೆದುಕೊಳ್ಳುವ ಏನಾಯಿತು? ಏನು ವಾಕ್ಯ ಪೂರ್ತಿ ಮಾಡಿ ಸ್ವಾಮಿ ಅಂದರೆ, ನೋಡಪ್ಪ ಪೂರ್ತಿ ಮಾಡ್ತಾ ಇದ್ದೇವೆ ಅಂತ ಹೇಳಿ, ಕರಣಾನಾಂ ಉಪಾದಾನಾತ್. ಈ ಒಂದು ಜೀವ ಇದ್ದಾನಲ್ಲ, ಈ ಜೀವ, ಇವನು ಕರಣಗಳನ್ನು ತೆಗೆದುಕೊಳ್ಳುವುದರಿಂದ, ಇವೆಲ್ಲ ಯಾವುದಿದು ನೋಡಿ, ಇನ್ನೊಂದು ಹೇಳೋದು ನಾನು ಮರ್ತೆ. ಇವಿಷ್ಟು ಕೂಡ ಇವೆಲ್ಲಿ ಮುಂದೆ ಇನ್ನೂ 1-2 ಸೂತ್ರ ಬರುತ್ತೆ. ಅವೆಲ್ಲವೂ ಕೂಡ ಪೂರ್ವ ಪಕ್ಷ ಸೂತ್ರ. ಇದು ಸಿದ್ಧಾಂತ ಏನು? ಜೀವನ ಕರ್ತೃವಲ್ಲ ಅಂತಕ್ಕಂಥದ್ದು ಅದಾಯಿತು, ಹಿಂದೆ ಸಿದ್ಧ ಮಾಡಿದ್ರು. ಈಗ ಸಿದ್ಧ ಮಾಡ್ತಾರದನ್ನ. ಸಿದ್ಧ ಮಾಡುವುದಕ್ಕಿಂತ ಮುಂಚೆ ಪೂರ್ವ ಪಕ್ಷ ರೂಪವಾಗಿ ಈ ಜೀವನ ಕರ್ತೃವಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ, ಜೀವನ ಕರ್ತೃವೇ ಆಗಿದ್ದಾನೆ ಅಂತ ಹೇಳೋದಕ್ಕೆ ಪೂರ್ವ ಪಕ್ಷಿ ಬೇಕಾದಷ್ಟು ಆ ಒಂದು ದೃಷ್ಟಾಂತಗಳನ್ನು, ಆಗಮವಾಕ್ಯಗಳನ್ನು ಕೊಡ್ತಾ ಇದ್ದಾನೆ. ಈಗೇನು ಮಾಡಬೇಕು? ಮುಂದೆ ಅದನ್ನು ನಿರಾಕರಣೆ ಮಾಡಿ, ಇಲ್ಲಪ್ಪ ಜೀವನ ಕರ್ತೃವಲ್ಲ ಸಿದ್ಧ ಮಾಡಬೇಕು. ನೋಡೋಣ ಅದನ್ನು. ಈಗೇನು? ಪೂರ್ವ ಪಕ್ಷ ಜೀವನ ಕರ್ತೃವೇ ಸ್ವಾಮಿ. ಹಿಂದೆ 2 ಕಾರಣ ಹೇಳಿತ್ತಲ್ಲ, ಈಗ ನೋಡಿ 3ನೇ ಕಾರಣ ಹೇಳ್ತಾ ಇದ್ದೇವೆ. ಯಾಕೆ? ಉಪಾದಾನಾತ್. ಯಾವ ಉಪಾದಾನಾತ್? ಕರಣಾನಾಂ ಉಪಾದಾನಾತ್ ಜೀವಸ್ಯ ಕರ್ತೃತ್ವಂ ಉಪಪದ್ಯತೆ. ಇದು ವಾಕ್ಯ. ಹೌದಾ? ಕರಣಗಳನ್ನು ಸ್ವೀಕರಿಸುವುದರಿಂದ, ಮತ್ತೆ ಈ ಕರಣವನ್ನು ಸ್ವೀಕರಿಸ್ತಾನೆ ಅಂತ ಹೇಳಿ ಎಲ್ಲ ಉಪನಿಷತ್ತುಗಳಲ್ಲೂ ಹೇಳ್ತಾ ಇದೆ. ಯಾವಾಗ ಪ್ರತ್ಯಕ್ಷ ನಮಗೆ ಪ್ರಮಾಣ ಗೋಚರವಾಗೋದಿಲ್ವೋ ಅದನ್ನೇನು ಮಾಡ್ಬೇಕು ನಾವು? ಅನುಮಾನ ಆಗಮಕ್ಕೆ ಹೋಗ್ಬೇಕು ನಾವು. ಹೌದು ತಾನೆ? 3 ಪ್ರಮಾಣ, ಅನುಮಾನ ಆಗಮನ ಸಿದ್ಧ ಮಾಡಬೇಕು. ನಮಗೆ ಜೀವನೂ ಪ್ರತ್ಯಕ್ಷವಾಗಿ ಗೊತ್ತಾಗೋದಿಲ್ಲ,
ಮತ್ತು ಅವನು ಕರ್ಣ ಏನು ತಗೋತಾನೆ ಅದು ಗೊತ್ತಾಗೋದಿಲ್ಲ. ಜೀವನೇ ಗೊತ್ತಾಗಿರೋಂಗಿಲ್ಲ, ಏನು ಗೊತ್ತಾಗೋದಿಲ್ಲ, ಕಾರಣನೂ ಗೊತ್ತಾಗೋದಿಲ್ಲ. ಮತ್ತೇನು ಪ್ರಮಾಣ? ಏನು ಪ್ರಮಾಣ ಅಂದರೆ ಅನುಮಾನ ಪ್ರಮಾಣ ಮತ್ತು ಆಗಮ ಪ್ರಮಾಣ. ಆದ್ದರಿಂದ ಜೀವನು ಕರ್ತೃವಾಗಿದ್ದಾನೆ ಎಂದು ಸಿದ್ಧವಾಗುತ್ತದೆ. ಉಪಾದಾನ ಅಂತಂದ್ರು ಕರಣನ ಉಪಾದಾನ. ಇಲ್ಲಿ ಅನುಮಾನ ಪ್ರಮಾಣದಿಂದ ಏನು ಸಿದ್ಧವಾಗುತ್ತೆ? ಹೇಗೆ ಅನುಮಾನ ಪ್ರಮಾಣ ಅಂದರೆ, ನೋಡಿ ಸ್ವಾಮಿ, ಪ್ರಪಂಚ ಇದೆ ತಾನೆ, ತೋರ್ತಾ ಇದೆ ತಾನೆ, ಅದು ಸುಳ್ಳು ಅಂತೀರಾ? ಇಲ್ಲ, ಹೌದು ತಾನೆ. ಈ ಪ್ರಪಂಚ ಇಷ್ಟೆಲ್ಲ ವೈವಿಧ್ಯಮಯವಾಗಿ ತೋರ್ತಾ ಇರಬೇಕಾದ್ರೆ ಇದನ್ನು ಮಾಡಿದವನು ಯಾರು ಸ್ವಾಮಿ? ಪರಮಾತ್ಮ. ಅದನ್ನು ಒಪ್ತೀರಾ ಸ್ವಾಮಿ? ಒಪ್ತೀನಪ್ಪ, ಎಲ್ಲರೂ ಒಪ್ಬೇಕದನ್ನ, ಒಪ್ತೀವಿ. ಇಂತಹ ಪರಮಾತ್ಮ ಇಂತಹ ಜಗತ್ತನ್ನು ಸೃಷ್ಟಿ ಮಾಡಬೇಕಾದರೆ ಯಾವ ಒಂದು ಉಪಾದಾನವೂ ಇಲ್ಲದೆ ಹೋಗಿಬಿಟ್ರೆ ಮಾಡೋದಕ್ಕೆ ಸಾಧ್ಯನಾ? ಇದು ತರ್ಕಕ್ಕೆ ಹೊಂದುತ್ತಾ? ಆದ್ದರಿಂದ ನಮಗೆ ಈ ಪ್ರಪಂಚ ಕಾಣ್ತಾ ಇದೆ. ಈ ಕಾಣ್ತಾ ಇರುವ ದೃಷ್ಟಿಯನ್ನು ಇಟ್ಟುಕೊಂಡು ಅನುಮಾನದಿಂದ ನಾವೇನು ಮಾಡ್ಬೋದು? ಇಂತಹ ಒಂದು ವಸ್ತುವನ್ನು, ಪ್ರಪಂಚ ಎಂಬತಕ್ಕಂಥದ್ದನ್ನು ತಯಾರು ಮಾಡಬೇಕಾದ್ರೆ ಅವನಿಗೆ ಇಂಥ ಕರಣ, ಬೇಕಾದಷ್ಟು ಕರಣಗಳು ಬೇಕು ಅಂತ ಅನುಮಾನ ಮಾಡಬಹುದು. ನಮ್ಮದು ಅನುಭವ ಇದೆ. ಯಾಕೆಂದರೆ ಒಬ್ಬ ಮುಂದೆ ಕೇಳ್ತಾರೆ, ಯಥಾತ ಚಕ್ಷೋಭಯಥ. ಈ ಒಂದು ಬಡಗಿ ಇದ್ದಾನೆ, ಒಂದು ಸುಂದರವಾದ ಒಂದು ಯಾವುದೋ ಒಂದು ಮೇಜನೋ ಬೀರು ಮಾಡಿದೆ. ಬೀರು ಮಾಡಬೇಕಾದ್ರೆ ಏನು ಮಾಡ್ದ? ಅವನು ಕರಣಗಳನ್ನು ತೆಗೆದುಕೊಂಡ, ಉಳಿ ತಗೊಂಡ, ಬಾಚಿ ತಗೊಂಡ, ಮರ ತಗೊಂಡ, ಎಲ್ಲ. ಅದು ಅನುಮಾನ. ಅದು ಅನುಮಾನ ಯಾಕೆ? ಅದ್ಮೇಲೆ ಬೀರು ಇದೆಯಲ್ಲ ಹಿಂದೆ ಎದುರುಗಡೆ. ಇದನ್ನು ಮಾಡಬೇಕಾದ್ರೆ ಸಾಧನ ಬೇಕೇ ಬೇಕು. ಹಾಗೆ ಇಲ್ಲಿ ಉಪಾದಾನ ಯಾವುದು? ಕರಣ ಅಂದ್ರೇನು? ಸಾಧನ. ಯಾವುದು ಸಾಧನ? ಯಾವ್ದು ನೋಡೋಣ. ಸಾಧನ ಯಾವ್ದು ಬೇಕಾದ್ರೂ ಆಗ್ಬೋದು. ಸಾಧನಗಳನ್ನು ತೆಗೆದುಕೊಳ್ಳುತ್ತಾನೆ ಎಂದು ಹೇಳಿರುವುದರಿಂದ ಜೀವನ ಕರ್ತೃತ್ವ ಬಂತು. ಸಾಧನ ತಗೊಳ್ಬೇಕು, ಮಾಡಬೇಕು, ಎಲ್ಲ ಮಾಡಬೇಕು, ಕರ್ತೃತ್ವ ಆಯ್ತಲ್ಲ. ಅದರಿಂದ ಜೀವನಿಗೆ ಕರ್ತೃತ್ವ ಹೊಂದುತ್ತೆ. ಜೀವನು ಕರ್ತನೆ ಅಂತ ಹೇಳಿದೆ. ಅದನ್ನು ಈ ಒಂದು ಇದಕ್ಕೆ ಅರ್ಥ ಆಯ್ತಿದೆ. ಯಾವುದಕ್ಕೆ? ಸೂತ್ರಕ್ಕೆ ಅರ್ಥ ಆಯ್ತು. ಜೀವನು ಕರ್ತೃವೇ. ಕರಣಾನಾಂ ಉಪಾದಾನಾತ್ ಜೀವಸ್ಯ ಕರ್ತೃತ್ವಂ ಉಪಪದ್ಯತೆ. ಬೇಕಾದ್ರೆ ಅಪಿಚ ಅಂತ ಬೇಕಾದ್ರೆ ಸೇರಿಸ್ಕೋಬೋದು. ಅಪಿಚ ಅಂತಂದ್ರೆ ಏನು? ಮತ್ತೂ ಕೂಡ ಹಿಂದೆ ಎರಡು ಕಾರಣ ಹೇಳಿತ್ತು, ಹೌದಾರೆ? ಉಪಲಬ್ಧಿವದ ನಿಯಮ ಅಂತ ಹೇಳಿತ್ತು, ಕರ್ತ ಶಾಸ್ತ್ರಾರ್ಥವತ್ ಅಂತ ಹೇಳಿತ್ತು, ವಿಹಾರೋಪದೇಶಾತ್ ಅಂತ ಹೇಳಿತ್ತು. ಇಲ್ಲಿ ಈ ಅಪಿಚ ಮತ್ತೂ ಕೂಡ ಇದನ್ನು ಹೇಳ್ತಾ ಇದ್ದಾರೆ. ನೋಡೋಣ ಈಗ ಈ ಭಾಷ್ಯವಾಕ್ಯ ಇಷ್ಟೇ, ವಿವರಣೆ ಇಷ್ಟೇ, ಇನ್ನೇನು ಬೇರೆ ಏನು ವಿವರಣೆ ಇಲ್ಲ. ನೋಡೋಣ 146ನೇ ಭಾಷ್ಯವಾಗ. ಇತಶ್ಚ ಅಸ್ಯ ಕರ್ತೃತ್ವಂ, ಅಸ್ಯ ಕಸ್ಯ? ಅಸ್ಯ ಜೀವಸ್ಯ ಕರ್ತೃತ್ವಂ. ಈ ಕಾರಣದಿಂದಲೂ ಕೂಡ, ಇತಶ್ಚ ಅಂದರೆ ಅಪಿಚ ಅಂತ, ಈ ಕಾರಣದಿಂದಲೂ ಕೂಡ ಅಸ್ಯ ಇವನಿಗೆ ಜೀವನಿಗೆ ಕರ್ತೃತ್ವವು ಹೊಂದುತ್ತದೆ. ಕರ್ತೃತ್ವ ಉಪಪದ್ಯತೆ. ಈ ಕಾರಣ ಹೊಂದಿದೆ. ಯಾವ ಕಾರಣ ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ. ಯತ್ ಜೀವ ಪ್ರಕ್ರಿಯಾಯಾಮೇವ ಕರಣಾನಾಂ ಉಪಾದಾನಂ ಸಂಕೀರ್ತಯತಿ. ಇದಕ್ಕೆ ಆಗಮ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ. ಯಾಕೆ ಆಗಮ ಪ್ರಮಾಣ? ಪ್ರತ್ಯಕ್ಷವಾಗಿ ಗೊತ್ತಾಗೋದಿಲ್ಲ. ಪ್ರತ್ಯಕ್ಷವಾಗಿ ಗೊತ್ತಾಗದೇ ಇದ್ದಾಗ ಏನು ಮಾಡಬೇಕು? ಅನುಮಾನ ಪ್ರಮಾಣ ಹೇಳಬೇಕು. ಅನುಮಾನ ಪ್ರಮಾಣವು ಇಲ್ಲದೆ ಇದ್ದಾಗ ಆಗಮ ಪ್ರಮಾಣ ಹೇಳಬೇಕು. ಇಲ್ಲಿ ಅನುಮಾನ ಪ್ರಮಾಣಕ್ಕಿಂತಲೂ ಕೂಡ ನಮಗೆ, ಯಾರಿಗೆ? ವೇದವಾದಿಗಳಿಗೆ, ವೇದಾಂತವಾದಿಗಳಿಗೆ ಆಗಮ ಪ್ರಮಾಣ ಮುಖ್ಯ. ಆದ್ದರಿಂದ ಇಲ್ಲೇನು ಹೇಳ್ತಾ ಇದ್ದಾರೆ? ಆಗಮ ಪ್ರಮಾಣದಂದರೂ ಸಿದ್ಧ ಮಾಡ್ತಾ ಇದ್ದಾರೆ. ನೋಡ್ರಿ, ಶಾಸ್ತ್ರ ಹೀಗೆ ಹೇಳ್ತಾ ಇದೆ. ಏನಪ್ಪ ಹೇಳ್ತಾ ಇದೆ ಅಂದರೆ, ಜೀವ ಪ್ರಕ್ರಿಯೆಯಲ್ಲಿ, ಜೀವ ಪ್ರಕರಣದಲ್ಲಿ ಏನು ಹೇಳ್ತಾ ಇದ್ದಾರೆ? ಆ ಜೀವನ ಸ್ವರೂಪವನ್ನು ಹೇಳ್ತಾ, ಏನು ಅವನು ಸಂಸಾರಿ ತಾನೆ, ಅವನು ಹೇಳ್ತಾ ಅವನಿಗೆ ಕರಣಾನಾಂ ಉಪಾದಾನಂ ಸಂಕೀರ್ತಯತಿ. ಅವನಿಗೆ ಜೀವನು
ಕರಣಗಳನ್ನು ತೆಗೆದುಕೊಳ್ಳುತ್ತಾನೆ, ಸ್ವೀಕರಿಸುತ್ತಾನೆ ಎಂಬುದಾಗಿ ಹೇಳಿದೆ. ಎಲ್ಲಿ? ಶಾಸ್ತ್ರದಲ್ಲಿ, ಆಗಮದಲ್ಲಿ. ಎಲ್ಲಪ್ಪ? ತದೇಶಾಂ ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಮಾದಾಯ. ತದೇಶಾಂ ಪ್ರಾಣಾನಾಂ, ಈ ಪ್ರಾಣಗಳ ವಿಜ್ಞಾನೇನ ವಿಜ್ಞಾನಮಾದ, ವಿಜ್ಞಾನಂ ವಿಜ್ಞಾನೇನ ಆದಾಯ. ಆ ಪ್ರಾಣಿಗಳ ವಿಜ್ಞಾನಂ ವಿಜ್ಞಾನವನ್ನ, ವಿಜ್ಞಾನೇನ, ವಿಜ್ಞಾನೇನ ಅಂತಂದ್ರೆ ಯಾವ ವಿಭಕ್ತಿ ಅದು? ತೃತೀಯ ವಿಭಕ್ತಿ, ರಾಮೇಣ. ಹೋಗ್ತಾನೆ. ರಾಮೇಣ ಅಂತಕ್ಕಂಥದ್ದು ರಾಮ ಪುಲ್ಲಿಂಗ ಶಬ್ದ, ಇದು ನಪುಂಸಕಲಿಂಗ ಶಬ್ದ. ಆದರೂ ಕೂಡ ಇಲ್ಲಿ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ ಎರಡು ಮಾತ್ರ ವ್ಯತ್ಯಾಸ ಇರುತ್ತೆ. ಎಲ್ಲಿ? ಪುಲ್ಲಿಂಗಕ್ಕೂ ನಪುಂಸಕಲಿಂಗಕ್ಕೂ. ಇನ್ನು ಅಲ್ಲಿಂದ ಮುಂದಕ್ಕೆ, ತೃತೀಯಿಂದ ಮುಂದಕ್ಕೆ ಎಲ್ಲವೂ ಕೂಡ ಪುಲ್ಲಿಂಗದಂತೆಯೇ ಇರುತ್ತದೆ. ಎಲ್ಲಿ? ಮೊದಲನೇ ಎರಡು ವಿಭಕ್ತಿ ಮಾತ್ರ ವ್ಯತ್ಯಾಸ, ಇನ್ನು ಮಿಕ್ಕಿದ್ದೆಲ್ಲ ಪುಲ್ಲಿಂಗದಂತೆಯೇ ಅದರಂತೆ ಇರುತ್ತೆ. ಅದರಿಂದ ಏನಾಯಿತು, ಇಲ್ಲಿ ತೃತೀಯ ವಿಭಕ್ತಿಯಿಂದ, ತೃತೀಯ ವಿಭಕ್ತಿ ಏನು ಸೂಚನೆ? ಅದು ಕರಣ, ಕರಣಾರ್ಥೇ ತೃತೀಯ. ಈ ಕರಣಾರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಆ ಪ್ರಾಣಗಳ ವಿಜ್ಞಾನವನ್ನ ವಿಜ್ಞಾನದಿಂದ ತೆಗೆದುಕೊಂಡು ಅಂತ ಹೇಳಿದ್ದಾರೆ. ಹೀಗೆ ವಿಜ್ಞಾನದಿಂದ ಅಂತ ಹೇಳಿ ಕರಣವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಏನು? ಕರಣವನ್ನು ಸ್ವೀಕಾರ ಮಾಡ್ತಾನೆ ಅಂತ. ಇವೆಲ್ಲ ಆಗ್ಬೇಕಾದ್ರೆ ಏನು? ಕರ್ತೃತ್ವ ಇದ್ರೆ ತಾನೇ ಆಗೋದು. ಮತ್ತು ಅಲ್ಲೇ ಇನ್ನೊಂದು ಕಡೆ ಸ್ವಲ್ಪ ಮುಂದೆ ಮುಂದೆನೆ ಸ್ವಲ್ಪ ಏನು ಹೇಳ್ತಾರೆ? ಪ್ರಾಣಾನ್ ಗೃಹೀತ್ವ, ಅವನು ಪ್ರಾಣಗಳನ್ನು ಸ್ವೀಕರಿಸಿ. ಇದನ್ನು ಸ್ವೀಕಾರ ಮಾಡ್ತಾ ಇನ್ನೊಂದು ಕಡೆ ಏನೋ ಪ್ರಾಣಗಳನ್ನು ಸ್ವೀಕರಿಸಿ ಅಂತಲೂ ಹೇಳಿದ್ದಾರೆ. ಅಲ್ಲರೂ ಉದ್ದಕ್ಕೆ ಬರುತ್ತೆ, ಅದು ಇಲ್ಲೇನು ಬೇಡ. ಇಲ್ಲೇನು ಈ ಪ್ರಕೃತ ಇಷ್ಟರ ಮುಖ್ಯ. ಅವನು ಕರಣಗಳನ್ನು ಸ್ವೀಕರಿಸುತ್ತಾನೆ ಅನ್ನೋದು ಮುಖ್ಯ ಅಷ್ಟೆ. ಅದರ ವಿವರವಾದ ಭಾಗ ಅಲ್ಲಿ ಬೃಹದಾರಣ್ಯಕಲ್ಲಿದೆ. ಅದೇ ಜೀವ ಪ್ರಕೃತ ಇದಲ್ಲ. ಪ್ರಾಣಾನ್ಗೆ ಹೀಗೆ ಕರಣಗಳನ್ನು ಹೇಳಿರುವುದರಿಂದ ಇವನು ಜೀವನು ಕರ್ತೃವೇ ಅಂತ ಹೇಳಿದಾಗಾಯ್ತು. ಆಯಿತು. ಇನ್ನು ಈ ಮುಂದಿನ ಸೂತ್ರವನ್ನು, ಈ ಸೂತ್ರದಿಂದಲೂ ಕೂಡ ಜೀವನಿಗೆ ಕರ್ತೃತ್ವವನ್ನು ಹೇಳಿ, ನೋಡಿ ಸ್ವಾಮಿ, ನೀವು ಜೀವನು ಕರ್ತೃವಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೊಂದೋದಿಲ್ಲ. ನೋಡಿ, ಇನ್ನೊಂದು ಕಾರಣವನ್ನು ಕೊಡ್ತೇವೆ. ಮತ್ತೆ ಈ ಒಂದು ಸೂತ್ರದಲ್ಲಿ ನಾವು ತರ್ಕ ಅನುಭವವನ್ನು ಹೇಳುತ್ತೇವೆ. ಅದರಿಂದಲೂ ಕೂಡ ಸಿದ್ಧವಾಗ್ತಾ ಇದೆ ಜೀವನು ಕರ್ತೃವೇ ಅಂತ. ನೀವು ಬಂದು ಏನೋ ಹೇಳ್ತಾ ಇದ್ದಾರೆ, ಆಗಮದಲ್ಲಿ ಹೀಗೆ ಹೇಳಿದೆ ಅಂದ್ಬಿಟ್ರೆ, ಅಲ್ಲ ಸ್ವಾಮಿ, ನಮಗೆ ಪ್ರತ್ಯಕ್ಷವಾಗಿ ನಮಗೆ ಏನು ಅರ್ಥ ನಮ್ಮ ಅರಿವಿಗೆ ಬರ್ತಾ ಇದೆ ಅದಕ್ಕೆ ಹೊಂದುವಂತೆ ಬೇರೆ ವಾಕ್ಯ ಹೊಂದಿಸ್ಕೋಬೇಕು. ಇಲ್ಲೇ ಪ್ರತ್ಯಕ್ಷ ಕಂಡದ್ದಕ್ಕೆ ವಿರೋಧ ಆಗ್ಬಿಡುತ್ತೆ. ಎಲ್ಲರೂ ಕಂಡದ್ದರ ವಿರೋಧ ಮಾಡೋಕ್ಕಾಗತ್ತೆ? ನಹಿ ದೃಷ್ಟೇ ಅನುಪಪನ್ನಂ ನಾಮ. ಒಂದು ತೈತ್ರಿಯ ಭಾಷೆಯಲ್ಲಿ ಒಂದು 5-6 ಸರಿ ಬರೆದಿದ್ದಾರೆ. ನಹಿ ದೃಷ್ಟೇ ಅನುಪಪನ್ನಂ ನಾಮ, ದೃಷ್ಟೇ ಅನುಪಪನ್ನಂ ನಾಮ. ಅಲ್ಲದೆ ಕಾಣ್ತಾ ಇದೆ, ಕಾಣ್ತಾ ಇರೋದನ್ನ ಓ ಇಲ್ಲ ರೀ ಇದು ಹೊಂದೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗೆ ಇದೂ. ಆದ್ದರಿಂದ ಏನು, ಇಲ್ಲಿ ನಾವು ಈ ಒಂದು ಆಗಮ ಪ್ರಮಾಣ ಅಷ್ಟೇ ಅಲ್ಲ, ಮತ್ತೆ ತರ್ಕದಿಂದಲೂ ಕೂಡ ಮತ್ತೆ ನಮ್ಮ ಲೋಕಾನುಭವದಿಂದಲೂ ಕೂಡ ಸಿದ್ಧ ಮಾಡಿ ಹೇಳ್ತಾ ಇದ್ದೇವೆ ಜೀವನು ಕರ್ತೃವೇ ಎಂಬುದಾಗಿ. ಇಷ್ಟು ಎಲ್ಲ ಪೂರ್ವ ಪಕ್ಷಗಳು. ಓಂ ವ್ಯಪದೇಶಾಚಕ್ರಿಯಾಯ ನಚೇ ನಿರ್ದೇಶ ವಿಪರ್ಯಯ. ಓಂ ವ್ಯಪದೇಶಾಚಕ್ರಿಯಾಯಾಂ ನಚೇ ನಿರ್ದೇಶ ವಿಪರ್ಯಯ. ಅಸ್ಮಿನ್ ಅಧಿಕರಣೆ ಇದಂ ಸೂತ್ರಂ ಷಟ್ತ್ರಿಂಶಂ ಸೂತ್ರಂ. ಇದಂ ಸೂತ್ರಂ ಷಟ್ತ್ರಿಂಶಂ ಸೂತ್ರಂ ಅಸ್ಮಿನ್ ಅಧಿಕರಣೆ. ಅಸ್ಮಿನ್ ಅಧಿಕರಣೆ ಇತ್ಯುಕ್ತೆ ಅಸ್ಮಿನ್ ಕರ್ತೃಧಿಕರಣೆ. ಇದಂ ಸೂತ್ರಂ ಷಟ್ತ್ರಿಂಶಂ ಸೂತ್ರಂ.
ಇಲ್ಲೂ ಕೂಡ ಏನು ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ. ಇಲ್ಲಿ ಸ್ವಲ್ಪ ಆ ಒಂದು ತರ್ಕವನ್ನು ಕೂಡ ತಂದಿದ್ದಾರೆ. ಏನು, ಹೀಗಿದ್ದರೆ ಹೀಗಾಗಬೇಕಾಗಿತ್ತು. ಇದೇನಿದು, ಸ್ವಲ್ಪ ಒಂದು ಥರ ಇದು ಅನ್ವಯ ವ್ಯತಿರೇಕ ಲಕ್ಷಣ, ಅದನ್ನು ಇಲ್ಲಿ ಹೇಳಿದ್ದಾರೆ. ಇವಾಗ ನೋಡಿ, ಈ ವೇದಾಂತದಲ್ಲಿ ಎರಡು ನಮಗೆ ಮುಖ್ಯವಾದ ಒಂದು ಸಾಧನ ವೇದಾಂತ ವಾಕ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ. ಒಂದು ಅಧ್ಯಾರೋಪಾಪವಾದ, ಅದು ಎಲ್ಲರಿಗೂ ಸಾಮಾನ್ಯವಾದ ನಿಯಮ ಒಂದು. ಇನ್ನೊಂದು ಮುಖ್ಯವಾದ ಸಾಧನ ವೇದಾಂತ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಂತಂದರೆ ಅನ್ವಯ ವ್ಯತಿರೇಕ ತರ್ಕದಿಂದ. ಅನ್ವಯ ವ್ಯತಿರೇಕ ಅಂತಕ್ಕಂಥದ್ದು ತರ್ಕಕ್ಕೆ ಸಂಬಂಧಪಟ್ಟದ್ದು, ಮತ್ತು ಈ ಅಧ್ಯಾರೋಪ ಅಪವಾದ ಅಂತಕ್ಕಂಥದ್ದು ಅದು ಯಾವ ತರ್ಕಕ್ಕೂ ಸಿಕ್ಕೋದಿಲ್ಲ. ಅದು ಯಾವುದು, ಅದು ಕೇವಲ ಉಪಾಯ ವಿಶೇಷ ಅಷ್ಟೇ. ಯಾತಕ್ಕೆ, ವೇದಾಂತ ವಾಕ್ಯ ಇದೇ ರೀತಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲೇನು ಅರ್ಥವಾಗೋದಿಲ್ಲ ನಮಗೆ, ಅಷ್ಟೇ. ಅರ್ಥವಾಗೋದಿಲ್ಲ ಅಲ್ಲ, ಏನೇನೋ ಅರ್ಥವಾಗುತ್ತೆ. ಆದ್ದರಿಂದ ಅನ್ವಯ ವ್ಯತಿರೇಕ ತರ್ಕ ಅಂತ ಇದೆಯಲ್ಲ, ಅದು ಕೂಡ ಬಹಳ ಮುಖ್ಯವಾದ ಒಂದು ಸಾಧನ ವೇದಾಂತ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ. ನೋಡೋಣ, ಇದು ಇಲ್ಲಿ ಪೂರ್ವಪಕ್ಷ ನ್ಯಾಯ ತಂದಿದ್ದಾನೆ, ಮತ್ತು ಸಿದ್ಧಾಂತದಲ್ಲೂ ಕೂಡ ಮುಂದೆ ಬೇಕಾದ ಕ್ರಮ ಹಿಂದೆನೂ ಬಂದಿದೆ. ಅದನ್ನು ಸುಮಾರು ಸರಿ ಹೇಳಿದ್ದೆ ಕಾಣುತ್ತೆ, ಮುಂದೆನೂ ಬರುತ್ತೆ. ಬಂದಾಗ ಬೇಕಾದರೆ ವಿಶೇಷವಾಗಿ ಹೇಳೋಣ ಅದನ್ನು. ಹಾಂ, ಈ ಸೂತ್ರ ವ್ಯಪದೇಶಾಚ ಕ್ರಿಯಾಯಾಂ ನ ಚೇತ್ ನಿರ್ದೇಶ ವಿಪರ್ಯಯ. ವ್ಯಪದೇಶಾತ್ ಚ ಕ್ರಿಯಾಯಾಂ ನ ಚೇತ್ ನಿರ್ದೇಶ ವಿಪರ್ಯಯ ಇತಿ ಷಟ್ಪದಾತ್ಮಕಮಿದಂ ಸೂತ್ರಂ. ಅನ್ವಯಂ ಪಶ್ಯಾಮಃ. ಇದು ಅಷ್ಟೇ, ಕೆಲವು ಸೇರಿಸ್ಕೊ, ಅಧ್ಯಾಹಾರವಾಗಿ ಸೇರಿಸು. ವ್ಯಪದೇಶಾತ್, ವ್ಯಪದೇಶಾದಿತ್ಯುಕ್ತೆ ಕಸ್ಯ ವ್ಯಪದೇಶಾತ್, ಕಥಂ ವ್ಯಪದೇಶಾತ್ ಇತ್ಯುಕ್ತೆ ಕ್ರಿಯಾಯಾಂ ಕರ್ತೃತ್ವ ವ್ಯಪದೇಶಾತ್. ವ್ಯಪದೇಶಾತ್ ಅಂದರೆ ಏನು, ಇದು ಕ್ರಿಯೆ. ಯಾವುದೇ ಕ್ರಿಯೆಯಲ್ಲಿ ಒಂದು ಕ್ರಿಯೆ ಆಗಬೇಕು ಅಂತಂದರೆ ಅದಕ್ಕೇನಿರಬೇಕು, ಕರ್ತೃತ್ವ ಎಂಬತಕ್ಕಂಥದ್ದು ಇರಬೇಕು. ಹಾಗೆ ಇಲ್ಲೂ ಕೂಡ ಕ್ರಿಯೆಯಲ್ಲಿ ಕರ್ತೃತ್ವವನ್ನು ಹೇಳಿರುವುದರಿಂದ, ಕ್ರಿಯೆ ಯಾವುದು, ಕ್ರಿಯೆ ಬೇಕಾದಷ್ಟು ಇದೆಯಲ್ಲ, ಪ್ರಪಂಚ ಆಗಿದೆ ಅಂತಕ್ಕಂಥದ್ದೇ ಕ್ರಿಯೆ, ದೊಡ್ಡ ಕ್ರಿಯೆ ಅದು. ಮತ್ತು ಅದು ಬಿಡಿ, ದೊಡ್ಡ ಕ್ರಿಯೆ ಅದು ಸಮಾನವಾಗಿರ್ತಕ್ಕಂಥದ್ದು. ಜೀವನಿಗೆ ಸಂಬಂಧಪಟ್ಟ ಹಾಗೆ ಕ್ರಿಯೆ ಯಾವುದು, ಜೀವ ಅಂದ್ರೇನು, ನಾವು, ನಮಗೆ ಸಂಬಂಧಪಟ್ಟ ಕ್ರಿಯೆ ಯಾವುದು ಏನು. ಈಗ ನಾನು ಹೇಳ್ತಾ ಇರೋದು ಕ್ರಿಯೆ, ತಾವು ಕೇಳ್ತಾ ಇರೋದು ಕ್ರಿಯೆ, ಅಥವಾ ಇನ್ನೊಂದು ಕೈ ಅಲ್ಲಾಡಿಸ್ತಾ ಇರೋದು ಕ್ರಿಯೆ, ಎಲ್ಲ ಕ್ರಿಯೆ. ಇವೆಲ್ಲ ಏನು, ಜೀವನ ಕ್ರಿಯೆ. ಹೀಗೆ ಕ್ರಿಯೆಯಲ್ಲಿ ಕರ್ತೃತ್ವ ವ್ಯಪದೇಶಾತ್. ಒಂದು ಕ್ರಿಯೆ ಆಗಬೇಕು ಅಂದರೆ ಅದರ ಕರ್ತೃ ಇದ್ದೇ ಇರಬೇಕು. ಇಲ್ಲೇ ಹೇಗೆ ಸಾಧ್ಯ, ನಾನಿರ್ಬೇಕು ತಾನೆ ಹೇಳಬೇಕಾದ್ರೆ, ನೀವಿರ್ಬೇಕು ತಾನೆ ಕೇಳಬೇಕಾದ್ರೆ. ಹೀಗೆ ಕ್ರಿಯಾಯಾಂ ಕರ್ತೃತ್ವ ವ್ಯಪದೇಶಾತ್ ಕಿಂ ಸಿದ್ಧಂ ಭವತಿ, ಭವತು ಕಿಂ ಸಿದ್ಧಂ ಭವತಿ ಇತ್ಯುಕ್ತೆ ಅಯಂ ಜೀವ ಕರ್ತ ಇತಿ ಸಿದ್ಧಂ ಭವತಿ. ಪೂರ್ವಪಕ್ಷ ಹೇಳ್ಬಿಟ್ಟ. ಏನಾಯ್ತಲ್ಲಿ, ಕ್ರಿಯಾಯಾಂ ಕರ್ತೃತ್ವ ವ್ಯಪದೇಶಾತ್ ಅಯಂ ಜೀವ ಕರ್ತ ಇತಿ ಸಿದ್ಧಂ ಭವತಿ. ಇಷ್ಟ ಆಯ್ತು, ಸಿದ್ಧಾಯ್ತು. ಈಗ ಈ ಒಂದು ತರ್ಕವನ್ನು ಹೇಳ್ತಾ ಇದ್ದಾರೆ. ಏನು ಹೇಳಿದೆ, ನಚೇತ್, ಹಾಗೊಂದು ವೇಳೆ ಇಲ್ಲದೆ ಹೋಗಿಬಿಟ್ಟರೆ, ಏನು, ಜೀವನು ಕರ್ತೃವಲ್ಲ ಎಂದಾಗಿಬಿಟ್ಟರೆ. ಸ್ವಾಮಿ, ನೀವು ಹೇಳ್ತಾ ಇದ್ದೀರಲ್ಲ ಜೀವನ ಕರ್ತೃವಲ್ಲ ಅಂತ, ಹಾಗೊಂದು ವೇಳೆ ಆಗಿಬಿಟ್ಟರೆ ಅದು ನಚೇತ್. ನಚೇತ್ ಇತ್ಯುಕ್ತೆ ನೈವಂ ಸತಿ ಇತ್ಯರ್ಥ. ನೈವಂ ಸತಿ ನ ಏವಂ ಸತಿ, ಏವಂ ನ ಸತಿ ಇತ್ಯರ್ಥ. ಏವಂ ಅಸತಿ. ಕಿಂ ಪ್ರಾಪ್ತಂ, ಕಿಂ ಪ್ರಾಪ್ಯತೆ, ನಿರ್ದೇಶ ವಿಪರ್ಯಯ ಪ್ರಾಪ್ತ ಸ್ಯಾತ್. ಅಷ್ಟೆ. ಹಾಗೊಂದು ವೇಳೆ
ಇಲ್ಲದೆ ಹೋಗಿಬಿಟ್ಟದೆ. ಅದೇ ನಮ್ಮ ಸಿದ್ಧಾಂತ ಏನು? ಜೀವನು ಕರ್ತೃವಾಗಿದ್ದಾನೆ ಅಂತ. ಹಾಗಿಲ್ಲದಿದ್ದರೆ ಏನು? ಜೀವನು ನೀವು ಹೇಳುವಂತೆ ಒಂದು ವೇಳೆ ಕರ್ತೃವಾಗಿ ಬಿಟ್ಟರೆ, ಜೀವನು ಒಂದು ವೇಳೆ ಕರ್ತೃವಲ್ಲದಿದ್ದರೆ, ನಾವು ಹೇಳ್ತಾ ಇದ್ದೇವೆ ಕರ್ತೃ ಅಂತಂತ, ನೀವು ಹೇಳ್ತೀರಿ ಜೀವನ ಕರ್ತೃವಲ್ಲ ಅಂತ. ಹೌದ್ ತಾನೆ? ಇವಾಗ ನಾವು ಜೀವ ಕರ್ತೃ ಅಂತ ಹೇಳ್ತಾ ಇದ್ದೇವೆ. ಹಾಗಲ್ಲದೆ ಹೋಗಿಬಿಟ್ಟರೆ ಅಂದ್ರೇನು? ಜೀವನು ಕರ್ತೃವಾಗಿಲ್ಲದಿದ್ದರೆ, ಜೀವನಿಗೆ ಕರ್ತೃತ್ವವನ್ನು ಹೇಳದಿದ್ದರೆ ಏನಾಗುತ್ತೆ? ನಿರ್ದೇಶ ವಿಪರ್ಯಯ ಪ್ರಾಪ್ತ ಸ್ಯಾತ್. ನಿರ್ದೇಶ ವಿಪರ್ಯಯ ಎಂಬುದು ಬಂದೊದಗಿ ಬಿಡುತ್ತದೆ. ನಿರ್ದೇಶ ವಿಪರ್ಯಯ ಅಂತಂದ್ರೆ ಏನು? ವಿಪರ್ಯಯ ಅಂದರೆ ಈ ವ್ಯತಿರಿಕ್ತವಾದ ಅಂತ ಅರ್ಥ, ಒಂದಕ್ಕೊಂದು ವಿರುದ್ಧವಾದ ಅಂತ ಅರ್ಥ. ಅಂದರೆ ವಿರುದ್ಧವಾದ ನಿರ್ದೇಶವನ್ನು ಹೇಳಿದಂತೆ ಆಗಿಬಿಡುತ್ತದೆ. ಏನು ಅಂತಕ್ಕಂಥದ್ದನ್ನು ನಾವು ಇದನ್ನು ನೋಡಬೇಕು. ಭಾಷ್ಯರು ಅದನ್ನು ಹೇಳ್ತಾರೆ. ಸ್ವಲ್ಪ ಇದು ಆಗೋಯ್ತು, ಟೈಮೇ ಆಗೋಯ್ತು. 147ನೇ ಭಾಷ್ಯಭಾಗ. ಇತಶ್ಚ ಜೀವಸ್ಯ ಕರ್ತೃತ್ವಂ ಯದಸ್ಯ ಲೌಕಿಕೀಷು ವೈದಿಕೀಷು ಚ ಕ್ರಿಯಾಸು ಕರ್ತೃತ್ವಂ ವ್ಯಪದಿಶತಿ ಶಾಸ್ತ್ರಂ. ನೋಡಿ, ಜೀವನು ಈ ಕಾರಣದಿಂದಲೂ ಕೂಡ ಕರ್ತೃವಾಗಿದ್ದಾನೆ. ಯಾವ ಕಾರಣದಿಂದ ಅಂತಂದರೆ, ಎಲ್ಲ ಲೌಕಿಕ ಕರ್ಮಗಳಲ್ಲೂ ವೈದಿಕ ಕರ್ಮಗಳಲ್ಲಿಯೂ ಕೂಡ ಕ್ರಿಯೆಗಳಲ್ಲಿ ಏನು ಮಾಡ್ತಾ ಇದೆ? ಕರ್ತೃತ್ವವನ್ನು ಹೇಳುತ್ತಿದೆ. ಇದಕ್ಕೆ ಶಾಸ್ತ್ರ ಹೇಳಬೇಕಾ ಸ್ವಾಮಿ? ನಮಗೆ ಗೊತ್ತು, ಒಂದು ಕ್ರಿಯೆ ಆಗ್ತಾ ಇದೆ ಅನ್ಬೇಕಾದ್ರೆ ಏನು, ಅದಕ್ಕೆ ಕ್ರಿಯೆ ಮಾಡ್ತಕ್ಕಂಥ ಕರ್ತೃ ಒಬ್ಬ ಬೇಕೇ ಬೇಕು. ಅದನ್ನು ಶಾಸ್ತ್ರವು ಹೇಳ್ತಾ ಇದೆ. ವಿಜ್ಞಾನಂ ಯಜ್ಞಂ ತನುತೆ ಅಂದರೆ ವಿಜ್ಞಾನ ಯಜ್ಞವನ್ನು ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಅರ್ಥ ನೋಡಿದೆ? ವಿಜ್ಞಾನವೇ ಯಥೈತ್ರಿಯಲ್ಲಿ ಬರುತ್ತಲ್ಲ, ವಿಜ್ಞಾನ ಯಜ್ಞಂ ಕರ್ಮಾಣಿ ತನುತೆ ಪಿಚ, ಮತ್ತೆ ಕರ್ಮವು ಮಾಡುತ್ತದೆ ಅಂತಂದರೆ, ಇದು ಮಾಡ್ತಕ್ಕಂಥವನೊಬ್ಬ ಬೇಕಲ್ಲ. ಅವನು ಯಜ್ಞವನ್ನೂ ಮಾಡ್ತಾ ಇದೆ ವಿಜ್ಞಾನ. ಕರ್ಮಾಣಿ ತನುತೆ ಅಪಿಚ ಕರ್ಮಾಣಿ ತನುತೆ, ಕರ್ಮನೂ ಮಾಡ್ತಾ ಇದೆ ಅಂತಂದರೆ ಕರ್ತೃ ಒಂದು ಇದ್ದಾನೆ ಸಿದ್ಧವಾದಾಗಾಯಿತು. ಕರ್ಮಾಣಿ ತನುತೆ. ನಾನು ಇಲ್ಲೊಂದು ಸಂದೇಹ ಹೇಳ್ತಾ ಇದೆ. ನಾನು ವಿಜ್ಞಾನ ಶಬ್ದೋ ಬುದ್ಧೌ ಸಮಧಿಗತಃ ಕಥಂ ಅನೇನ ಜೀವಸ್ಯ ಕರ್ತೃತ್ವಂ ಸೂಚ್ಯತೆ ಇತಿ. ಅಲ್ಲಪ್ಪ, ಅಲ್ಲ, ಇವನು ಸಿದ್ಧಾಂತಿ ಹೇಳ್ತಾ ಇದ್ದಾನೆ, ಅಲ್ಲ, ವಿಜ್ಞಾನ 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 ಅಂತಂದ್ರೆ ಏನು ಹೇಳಿದ್ರಿ? ಬುದ್ಧಿ ಬುದ್ಧಿ ಅಂತ ಹೇಳಿ, ವಿಜ್ಞಾನ ಬುದ್ಧಿ ಅಂತ ಹೇಳಿದ್ವಿ. ಅಲ್ಲಿಗೆ ಬುದ್ಧಿ ಏನಾಯಿತು? ಈ ಬುದ್ಧಿ ಮಾಡ್ತಾ ಇದೆ ಅಂತಾಯಿತು. ಹೌದು ತಾನೆ? ಬುದ್ಧಿ ಮಾಡ್ತಾ ಇದೆ ಅಂತ ಆದಮೇಲೆ ನೀವು ಅದನ್ನು ತಿರುಗಿಸ್ಕೊಂಡ್ಬಿಟ್ಟು ಏನು ಮಾಡಿದ್ರಿ ನೀವು? ಕಥಂ ಅನೇನ ಜೀವಸ್ಯ ಕರ್ತೃತ್ವ ಸೂಚ್ಯತೆ. ಈ ವಾಕ್ಯ ಸ್ಪಷ್ಟವಾಗಿ ಈ ವಿಜ್ಞಾನ ಯಜ್ಞಂ ತನುತೆ ಕರ್ಮಾಣಿ ಅಂತಂತ ಇದೆ. ವಿಜ್ಞಾನ ಅಂತ ಹೇಳ್ತಾ ಇದೆ. ವಿಜ್ಞಾನವು ಯಜ್ಞವನ್ನು ಮಾಡುತ್ತಿದೆ ಮತ್ತು ಕೂಡ ಕರ್ಮವನ್ನು ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಸ್ಪಷ್ಟವಾಗಿ ವಿಜ್ಞಾನ ಅಂತ ಹೇಳ್ತಾ ಇದೆ ಸ್ವಾಮಿ. ವಿಜ್ಞಾನ ಅಂದ್ರೆ ಏನು? ಬುದ್ಧಿ. ಇದು ಇಲ್ಲಿ ಸಿದ್ಧಾಂತಿ ಪೂರ್ವಪಕ್ಷಿ ಇದ್ರೆ ಪೂರ್ವಪಕ್ಷೀಯ ಸಿದ್ಧಾಂತಿ ಇಲ್ಲಿ, ಯಾಕಂದ್ರೆ ಪೂರ್ವಪಕ್ಷ ವಾಕ್ಯ ನೋಡಿ ಇದು. ಇದು ಏನು ಹೇಳ್ತಾ ಇದ್ದಾನಿದು? ವಿಜ್ಞಾನ ಮಾಡ್ತಾ ಇದೆ ಅಂತ ಹೇಳ್ತಾ ಇರುವಾಗ ಹೇಗೆ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗತ್ತಾ? ಯಾಕೆ? ಜೀವ ಬೇರೆ, ವಿಜ್ಞಾನ ಬೇರೆ. ಹೌದು ತಾನೆ? ಹಾಗಿರುವಾಗ ಹೇಗೆ ಹೇಳ್ತೀರಿ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೇತ್ಯುಚ್ಯತೆ. ಅದು ಏನು ಅಂತೇನು ಸಮಂಜಸ ಇಲ್ಲಪ್ಪ, ಹಾಗೆ ಸರಿ ಇಲ್ಲ. ಏನು? ಜೀವಸ್ಯ ಏಷ ನಿರ್ದೇಶ ನ ಬುದ್ಧೇ. ಇಲ್ಲಿ ಈ ಪ್ರಕರಣದಲ್ಲಿ ಇಲ್ಲಿ ವಿಜ್ಞಾನ ಅಂತ ಹೇಳಿದ್ರೆ ಅದು ಜೀವನಿಗೆ ಸಂಬಂಧಪಟ್ಟ ನಿರ್ದೇಶವಾಗಿದೆಯೇ ಹೊರತು ಬುದ್ಧಿಗೆ ಸಂಬಂಧಪಟ್ಟ ನಿರ್ದೇಶವಲ್ಲ. ನೋಡಿ, ಒಂದೊಂದು ಕಡೆ ಒಂದೊಂದು ಥರ ಹೇಳಬೇಕು. ಇದಕ್ಕೆ ಏನು ಮಾಡಬೇಕು? ಇದಕ್ಕೆ ಗುರುವಿನ ಹತ್ತಿರವೇ ಹೋಗಬೇಕು. ಇಲ್ಲಿ ಏನಾಗುತ್ತೆ? ಎಲ್ರಿ ಹಿಂದೆ ಹೇಳಿದ್ದಾರೆ ವಿಜ್ಞಾನದ ಬುದ್ಧಿ ಅಂತ, ಇಲ್ಲಿ ಇದು ಅದೇನೆ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ? ಒಂದೇ ಶಬ್ದ ಇದೆ. ಹಾಗಲ್ಲ. ಇಲ್ಲಿ ಏನು? ಇಲ್ಲಿ ಜೀವಶೇಷ ನಿರ್ದೇಶ.
ಇದು ಜೀವನಿಗೆ ಸಂಬಂಧಪಟ್ಟ ನಿರ್ದೇಶ. ವಿಜ್ಞಾನ ಅಂತಕ್ಕಂಥದ್ದು ನ ಬುದ್ಧೇ, ಬುದ್ಧಿಗೆ ಸಂಬಂಧಪಟ್ಟ ವಿಷಯವಲ್ಲ. ನಚೇತ್ ಜೀವಸ್ಯ ಸ್ಯಾತ್ ನಿರ್ದೇಶ ವಿಪರ್ಯ ಸ್ಯಾತ್. ಹಾಗೊಂದು ವೇಳೆ ಇಲ್ಲದೆ ಹೋಗಿಬಿಟ್ಟಿದ್ದರೆ, ಅಂದ್ರೇನು, ಜೀವನಕ್ಕೆ ಸಂಬಂಧಪಟ್ಟ ನಿರ್ದೇಶ ಇಲ್ಲದೆ ಹೋಗಿಬಿಟ್ಟಿದ್ದರೆ ಏನು, ವಿರುದ್ಧವಾಗಿ ಹೇಳಿದಂತೆ ಆಗ್ತಾ ಇತ್ತು, ವಿರುದ್ಧವಾಗಿ ನಿರ್ದೇಶ ಮಾಡಿದಂತೆ ಆಗ್ತಾ ಇತ್ತು. ನಚೇತ್ ಜೀವಸ್ಯ ಸ್ಯಾತ್ ನಿರ್ದೇಶ ವಿಪರ್ಯ ಸ್ಯಾತ್. ಹಾಗೊಂದು ವೇಳೆ ಇಲ್ಲದೆ ಹೋಗಿಬಿಟ್ಟಿದ್ದರೆ ಅದು ಜೀವನಿಗೆ ವಿರೋಧವಾಗಿ ಹೇಳಿದಂತೆ ಆಗ್ತಾ ಇತ್ತು. ಏನು, ವಿಜ್ಞಾನೇನ ಇತ್ಯೇವಂ ನಿರದೇಕ್ಷತ್. ವಿಜ್ಞಾನೇನ ಎಂಬುದಾಗಿ ಈ ರೀತಿಯಾಗಿ ಇಲ್ಲಿ ನಿರ್ದೇಶ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಅಲ್ಲ, ನಿರದೇಕ್ಷ ತಿಳಿಸಿಕೊಡಬೇಕಾಗಿತ್ತು. ವಿಜ್ಞಾನೇನ ಇತ್ಯೇವಂ ನಿರದೇಕ್ಷತ್. ವಿಜ್ಞಾನ ಎಂಬುದಾಗಿಯೇ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಏನಿದು ಅಂದರೆ, ತಥಾ ಹಿ ಅನ್ಯತ್ರ ಬುದ್ಧಿ ವಿವಕ್ಷಾಯಾಂ ವಿಜ್ಞಾನ ಶಬ್ದಸ್ಯ ಕರಣ ವಿಭಕ್ತಿ ನಿರ್ದೇಶೋ ದೃಶ್ಯತೆ. ಇಲ್ಲಿ ಯಾತಕ್ಕೆ ನಾವು ಈ ಥರ ಹೇಳಬೇಕು, ಇದು ಅರ್ಥ ಯಾಕೆ ಮಾಡಬೇಕು ಅಂದರೆ, ಬೇರೊಂದು ಕಡೆ ಬುದ್ಧಿ ವಿವಕ್ಷಾಯಾಮ್ ಅಂದರೆ ಬುದ್ಧಿಯನ್ನು ಹೇಳುವ ಇಚ್ಛೆಯುಳ್ಳವರಾಗಿ, ಅಲ್ಲಿ ಬುದ್ಧಿ ಎಂಬತಕ್ಕಂಥ ಅರ್ಥವನ್ನು ಹೇಳುವ ಇಚ್ಛೆಯುಳ್ಳವರಾಗಿ ವಿಜ್ಞಾನ ಶಬ್ದಕ್ಕೆ ಬುದ್ಧಿ ಅಂತ ಹೇಳಬೇಕು ಇಚ್ಛೆ ಇದೆ, ಇಚ್ಛೆಯುಳ್ಳವರಾಗಿ ಇದ್ದು ಏನು ಮಾಡಿದ್ದಾರೆ, ಕರಣ ವಿಭಕ್ತಿ ನಿರ್ದೇಶೋ ದೃಶ್ಯತೆ. ಇಲ್ಲಿ ಏನು ಮಾಡಿದ್ದಾರೆ, ಕರಣ ವಿಭಕ್ತಿ ನಿರ್ದೇಶ ಅಂದರೆ ತೃತೀಯ ವಿಭಕ್ತಿಯಿಂದ ನಿರ್ದೇಶ ಮಾಡಿರುವುದು ನಮಗೆ ಕಂಡು ಬರುತ್ತಿದೆ. ಎಲ್ಲಿ, ವಿಜ್ಞಾನಂ ವಿಜ್ಞಾನೇನ ಆದಾಯ, ವಿಜ್ಞಾನೇನ ಅಂತ ಇದೆ. ಹೀಗಿರುವಾಗ ತದೇಶಾಂ ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಮಾದಾಯ ಇತಿ ಹೇಳಿದ. ಎಲ್ಲ ಪ್ರಾಣಗಳ ವಿಜ್ಞಾನವನ್ನು ವಿಜ್ಞಾನದಿಂದ ಅಂತ ಹೇಳಿ ಕರಣ ವಿಭಕ್ತಿ ನಿರ್ದೇಶವು ದೃಶ್ಯತೆ. ಕರಣ ವಿಭಕ್ತಿಯಲ್ಲ ಪ್ರಯೋಗ ಮಾಡಿದ್ದಾರೆ, ತೃತೀಯ ವಿಭಕ್ತಿ ಪ್ರಯೋಗ ಮಾಡಿದ್ದಾರೆ. ತೃತೀಯ ವಿಭಕ್ತಿ ಏನು ಹೇಳ್ತಾ ಇದೆ, ಕರ್ಣ ಸಾಧನ ಮಾಡಿದ್ದಾರೆ ಅಂದಮೇಲೆ ಒಂದು ಅವನ ಕರ್ತೃ ಇದ್ದೇ ಇರಬೇಕಲ್ಲ. ಇಹತು ಇಲ್ಲಿ ಆದರೆ ವಿಜ್ಞಾನಂ ಯಜ್ಞಂ ತನುತೆ, ಅಲ್ಲಿ ವಿಜ್ಞಾನಂ ಯಜ್ಞಂ ತನುತೆ ಅಂದ್ರೇನು, ವಿಜ್ಞಾನವೇ ಯಜ್ಞವನ್ನು ಮಾಡುತ್ತಿದೆ. ಇತಿ ಕರ್ತೃ ಸಾಮಾನಾಧಿಕರಣ ನಿರ್ದೇಶಾತ್ ಬುದ್ಧಿ ವ್ಯತಿರಿಕ್ತಸ್ಯೈವ ಆತ್ಮನಃ ಕರ್ತೃತ್ವ ಸೂಚ್ಯತೆ. ಆದರೆ ಇಲ್ಲಿ ಏನು ಮಾಡಿದ್ದಾರೆ, ವಿಜ್ಞಾನಂ ಯಜ್ಞಂ ತರುತೆ ಅಂಥೇಳಿ ವಿಜ್ಞಾನವೇ ಯಜ್ಞವನ್ನು ಮಾಡುತ್ತಾ ಇದೆ ಅಂತ ಹೇಳಿ ಕರ್ತೃ ಸಾಮಾನಾಧಿಕರಣ ನಿರ್ದೇಶಾತ್. ವಿಜ್ಞಾನವು ಮಾಡುತ್ತಿದೆ ಅಂದರೆ ಏನು, ಕರ್ತೃತ್ವ. ಈ ಕರ್ತೃತ್ವ ಏನು, ಸಮಾನವಾಗಿ ಹೇಳಿದಾಗಾಯಿತು. ಕರ್ತೃತ್ವ ಸಮಾನವಾಗಿ ಹೇಳಿರುವುದರಿಂದ ಏನಾಗಿದೆ, ಬುದ್ಧಿ ವ್ಯತಿರಿಕ್ತಸ್ಯೈವ ಆತ್ಮನಃ, ಬುದ್ಧಿಗಿಂತ ಬೇರೆಯಾಗಿರತಕ್ಕಂತಹ ಆತ್ಮನಃ ಅಂದರೆ ಜೀವಾತ್ಮನಿಗೆ ಕರ್ತೃತ್ವವನ್ನು ಇದು ಹೇಳಿದಂತಾಗುತ್ತದೆ ಎಂಬತಕ್ಕಂಥದ್ದು. ಇದೊಂದು ಸ್ವಲ್ಪ ವಿವರಣೆ, ಇನ್ನು ಸ್ವಲ್ಪ ಒಂದೊಂದು 2 ನಿಮಿಷ ಒಂದು 5 ನಿಮಿಷ ಹೇಳಬೇಕಾಗಿತ್ತು, ಅದರ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಯಾಕೆಂದರೆ ಟೈಮ್ ಆಯಿತು. ಇದು ಸ್ವಲ್ಪ ಇದು ತರ್ಕ ಭಾಗ ನೋಡಿ, ಅದರಿಂದ ಇದನ್ನು ಇದಕ್ಕೆ ತಕ್ಕಂತೆ ಹೇಳ್ತೇನೆ. ಮುಂದಿನ ಭಾಗದಲ್ಲಿ ವಿಚಾರ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.